ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿರಿ. ಇನ್ನು ಇವತ್ತು ಬಂದು ಪಾಲಕ್ ಪಲ್ಯ ಮಾಡ್ಲತ್ತೀನಿ. ಅದ್ರ ಸಲುವಾಗಿ ಬ್ಯಾಳಿನ ತೊಗರಿ ಬ್ಯಾಳಿನ ತೊಗೊಂಡು ತೊಳ್ಕೊಳತ್ತೀನಿ. ಈ ಥರ ಮಾಡಿ ನೋಡಿರಿ, ಒಂದು ಸರ್ತಿ ಚೆನ್ನಾಗಿರ್ತದೆ. ಇನ್ನು ನಾನು ಮಾಡೋದು ಇದೇ ಥರ. ಇನ್ನು ಈ ಥರ ಮಾಡಿದ್ರೆ ನಾವು ಎಲ್ಲರ ಹೋಟೆಲಲ್ಲಾಗಲಿ ಮದುವೆ ಮನೇಲಾಗಲಿ ಮುದ್ದೆ ಪಲ್ಯ ಅಂತ ಕೊಡ್ತಾರಲ್ವ, ಅದೇ ಥರ ಆಗುತ್ತೆ ಇದು ಭೀ ಪಾಲಕ್ ಪಲ್ಯ ಭೀ. ಇನ್ನು ಅದ್ರ ಸಲುವಾಗಿ ನಾನು ತೊಗರಿ ಬ್ಯಾಳಿ ಒಂದು 1.5 ಕಪ್ ಅಷ್ಟು ತೊಗೊಂಡು ಒಂದು 2-3 ಸರ್ತಿ ಚೆಂದ ತೊಳ್ಕೊಳತ್ತೀನಿ. ಇನ್ನು ತೊಳ್ಕೊಂಡೆಲ್ಲ ಮಾಡಿ ಇನ್ನು ಅದಕ್ಕೆ ಬ್ಯಾಳಿ ಮುಳುಗೋಷ್ಟು ನೀರು ಹಾಕಿ ಇನ್ನು ಕುಕ್ಕರ ಹಚ್ಚಿ ಡಕ್ಕನ್ ಹಚ್ಚಿ ಗ್ಯಾಸ್ ಮೇಲೆ ಇಡಬೇಕು. ಇನ್ನು ನೋಡ್ಬೋದು ನಾನು ಎಷ್ಟು ನೀರು ಸ್ವಲ್ಪ ಜಾಸ್ತಿನೇ ಇಟ್ಟೀನಿ, ಯಾಕಂತ ಮುಂದೆ ಹೇಳ್ತೀನಿ. ಇನ್ನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಇನ್ನು ಕುಕ್ಕರ್ಲಿ ಡಕ್ಕನ್ ಹಚ್ಕೊಂಡು ಇನ್ನು ಒಂದು 5 ವಿಸಿಲ್ ಬರೋ ತನಕ ಕುದಿಸ್ಕೋಬೇಕು. ಮಿನಿಮಮ್ ಬ್ಯಾಳಿಗಂದ್ರೆ ಒಂದು 3 ವಿಸಿಲ್ ಸಾಕಾಯ್ತದ. ಬಟ್ ನಾನು ಇದು ಪಲ್ಯ ಮಾಡ್ಲತ್ತೀನಲ್ವ, ಅದ್ರ ಸಲುವಾಗಿ ನಾನು ಬ್ಯಾಳಿನ ಚೆನ್ನಾಗಿ ಮೆತ್ತಗಂತ ಕುದಿಸ್ಕೊತೀನಿ. ಅದ್ರ ಸಲುವಾಗಿ ಒಂದು 5 ವಿಸಿಲ್ ಕುದಿಸ್ಕೊತೀನಿ. ಇನ್ನು ಆ ಕಡೆ ಕುದಿಸ್ಲಕ್ಕೆ ಇಟ್ಟು ಮೀಡಿಯಮ್ ಆಗಿ ಕುದಿಸ್ಬೇಕು. ಯಾಕಂದ್ರೆ ಫುಲ್ ಹೈ ಫ್ಲೇಮ್ದಾಗ ಇಟ್ಟೇವೆ ಅಂದ್ರೆ ಒಮ್ಮೆಗೆ ನೀರೆಲ್ಲ ಹೊರಗೆ ಬರ್ತಾವೆ. ಯಾಕಂದ್ರೆ ನೀರು ಜಾಸ್ತಿ ಇಟ್ಟಿವಲ್ಲ, ಅದ್ರ ಸಲುವಾಗಿ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಕುದಿಸ್ಕೊಳತ್ತೀನಿ. ಆ ಕಡೆ ಕುಕ್ಕರ್ ಎಲ್ಲ ಇಟ್ಕೊಂಡು ಇನ್ನು ಪಾಲಕ್ ಪಲ್ಯ ಇತ್ತು, ಪಾಲಕ್ನ ಕಟ್ ಮಾಡ್ಕೊಳತ್ತೀನಿ ಪಲ್ಯ ಮಾಡೋ ಸಲುವಾಗಿ. ಇನ್ನು ಅದ್ರದ್ದು ದಂಟೆಲ್ಲ ಬಿಡಿಸ್ಕೊಂಡಿನಿ. ಇನ್ನು ಸ್ವಲ್ಪ ಇದು ಬರೀಕೆ ಇತ್ತು, ಅದ್ರ ಸಲುವಾಗಿ ಸ್ವಲ್ಪ ಲೇಟೇ ಆಗ್ಯದ ಇವತ್ತು. ಇನ್ನು ಬರೀಕ್ ಬಿಡಿಸ್ಕೊಂಡು ಎಲ್ಲ ಮಾಡಿ ಈ ಥರ ಕಟ್ ಮಾಡ್ಕೊಂಡಿನಿ ಸಣ್ಣದಾಗಿ ಅಂತ. ಕಟ್ ಮಾಡ್ಕೊಂಡು ಇನ್ನು ಇದ್ರಾಗ ಪಲ್ಯಕ್ಕನ ದಂಟೆ ಹೆಚ್ಚಿಗೆ ಬಂದದ, ಅದ್ರ ಕಸನೇ ಹೆಚ್ಚಿಗೆ ಬಂದದ. ಇನ್ನು ಇದೆಲ್ಲ ಕಟ್ ಮಾಡ್ಕೊಂಡಿದ್ಮೇಲೆ ಒಂದು ನಿಂಬಿಕೆ ಅಷ್ಟು ಹುಂಚಿಕಾಯಿನ ನೆನೆ ಹಾಕ್ಕೊಳತ್ತೀನಿ. ಹೆಂಗೆ ಭೀ ಹುಂಚಿಕಾಯಿ ಇದ್ರೆ ಟೇಸ್ಟ್ ಆಯ್ತದಲ್ವ, ಅದ್ರ ಸಲುವಾಗಿ ಯಾವುದೇ ಬ್ಯಾಳಿಗಾಲಿ ಪಲ್ಯಕ್ಕಾಲಿ ಹುಂಚಿಕಾಯಿ ಬೇಕಲ್ವ, ಅದ್ರ ಸಲುವಾಗಿ ಒಂದು ನಿಂಬಿಕೆ ಗಾತ್ರದಷ್ಟು ಹುಂಚಿಕಾಯಿ ನೆನೆ ಇಟ್ಕೊಳತ್ತೀನಿ. ಇನ್ನು ಕಟ್ ಮಾಡ್ಕೊಂಡಿರೋ ಪಾಲಕ್ನ ಪ್ಲೇಟ್ಲಿಂದ ತೆಗೆದು ಈ ಥರ ಕೆಳಗೆ ಜಾರಿ ಇರೋದು ಪ್ಲೇಟ್ನಾಗ ಹಾಕ್ಕೊಂಡಿನಿ, ಬುಟ್ಟೆಗೆ ಹಾಕ್ಕೊಂಡು ಇನ್ನು ಅದು ತೊಳ್ಕೊಬೇಕು ಚೆಂದ. ಯಾಕಂದ್ರೆ ಹೊರಗಿನ ತರ್ತೀವಿ, ಅದ್ರಲ್ಲಿಂದ ಮತ್ತು ಮಣ್ಣು ಅದು ಎಲ್ಲ ಇರ್ತದಲ್ವ, ಅದ್ರ ಸಲುವಾಗಿ ನಾನು ಕಟ್ ಮಾಡೋಕ್ಕಿಂತ ಮುಂಚೆ ತೊಳ್ಕೊಂಡ್ರೆ ಇದು ಕಟ್ ಮಾಡೋಕೆ ಬರಲ್ಲ ಅಂತಂದು ಇನ್ನು ಕಟ್ ಮಾಡಿದ್ಮೇಲೆ ಈ ಥರ ಚೆಂದ ತೊಳ್ಕೊತೀನಿ. ಈ ಥರ ನೀರು ಜಾನ್ಲಕ್ಕೆ ಇಟ್ಬಿಡ್ತೀನಿ. ಇನ್ನು ಇದು ನೀರು ಜಾನತನ ನಾನು ಒಂದು ಬಳಗಡ್ಡಿ ತೊಗೊಂಡಿನಿ, ಒಂದು ಫುಲ್ಲು ಬಳಗಡ್ಡಿ. ಇದಕ್ಕೆ ನಾನು ಉಳ್ಳಾಗಡ್ಡಿ ಅದು ಏನೂ ಹಾಕಲ್ಲ, ಅದ್ರ ಸಲುವಾಗಿ ಡೈರೆಕ್ಟ್ ಬಳಗಡ್ಡಿಲಿಂತೆ ಬಗಾರ್ ಹಾಕ್ತೀನಿ. ಅದ್ರ ಸಲುವಾಗಿ ಒಂದು ಬಳಗಡ್ಡಿ ತೊಗೊಂಡು ಬಳಗಡ್ಡಿ ಎಲ್ಲ ಸುಲ್ಕೊಲತ್ತೀನಿ. ಇನ್ನು ಆ ಕಡೆ ಸುಲ್ಕೊಂಬತ್ತಾನೆ ಈ ಕಡೆ ಭೀ ಕುಕ್ಕರ್ ಒಂದು 5 ವಿಸಿಲ್ ಆಗಿತ್ತು, ಅದು ಬಂದ್ ಮಾಡಿ ಇನ್ನು ಅದ್ರದ್ದು ಗಾಳಿ ಎಲ್ಲ ತೆಕ್ಕೊಲತ್ತೀನಿ. ಇನ್ನು ಗಾಳಿ ಎಲ್ಲ ತೆಕ್ಕೊಂಡು ಇನ್ನು ಬ್ಯಾಳಿ ಹೆಂಗೆ ಕುದ್ದದ ಅಂತ ನೋಡ್ಕೋಬೇಕು. ಮೇನ್ ಬ್ಯಾಳಿ ಕುದ್ದೋದ್ರಾಗೆ ಇರ್ತದ. ಇನ್ನು ನಾನು ಒಂದು 5 ವಿಸಿಲ್ ಆಗ್ಯಾವ ತೆಗ್ದೀನಿ, ಬಟ್ ಯಾಕೋ ಇವತ್ತು ಕುದ್ದಿಲ್ಲ ಬ್ಯಾಳಿ, ಇನ್ನೂ ಜರ ಇತ್ತು. ಇನ್ನು ನಡೀತದೆ ಹಿಂಗಾದ್ರೂ ಭೀ, ಯಾಕಂದ್ರೆ ಪೂರ್ತಿ ಪೇಸ್ಟ್ ಥರ ಇದ್ರೂ ಭೀ ಚಂದ ಇರ್ತದೆ. ಇನ್ನು ಒಳಗೆ ಒಂದೊಂದು ಬ್ಯಾಳಿಗತ್ತಲೆ ಇದ್ರೂ ಭೀ ಟೇಸ್ಟ್ ಇರ್ತದೆ. ಅದ್ರ ಸಲುವಾಗಿ ನಾನು ಇನ್ನು ಸ್ವಲ್ಪ ಬ್ಯಾಳಿನ ರುಬ್ಕೊಳತ್ತೀನಿ. ಇನ್ನು ಬ್ಯಾಳಿ ರುಬ್ಬೋದು ಗೋಟುಣ್ಕಿ ಇರ್ತದಲ್ವ, ಅದರಲ್ಲಿಂತ ತೊಗೊಂಡು ರುಬ್ಕೊಳತ್ತೀನಿ. ಇನ್ನು ನಿಂಬಲ್ಲಿ ಮ್ಯಾಶರ್ ಇದ್ರೆ ಮ್ಯಾಶರ್ಲಿಂತ ರುಬ್ಕೋಬೋದು. ಇನ್ನು ನನ್ನ ಬಲ್ಲಂತೂ ಇದೇ ಇದೆ, ಅದ್ರ ಸಲುವಾಗಿ ಇದ್ರಲಿಂತೆ ರುಬ್ಕೊಳತ್ತೀನಿ. ಬ್ಯಾಳಿ ಪೇಸ್ಟ್ ಥರ ಮಾಡ್ಕೊಳತ್ತೀನಿ. ಇನ್ನು ನಾನು ಡೈರೆಕ್ಟ್ ಕುಕ್ಕರ್ನಾಗೆ ಮಾಡ್ಕೊಳತ್ತೀನಿ. ಇನ್ನು ಈ ಥರ ಪೇಸ್ಟ್ ಮಾಡ್ಕೊಂಬಂದ್ರಿಂತ ಅಲ್ಲೊಂದು ಇಲ್ಲೊಂದೊಂದೊಂದು ಬ್ಯಾಳಿ ಕಾಣ್ತವೆ, ಇಲ್ಲದ್ರೆ ಜಾಸ್ತಿ ಬ್ಯಾಳಿನೇ ಅನ್ನಿಸ್ತವೆ. ಅದ್ರ ಸಲುವಾಗಿ ಇನ್ನು ಜರ ಚೆಂದ ರುಬ್ಕೋಬೇಕು ಈ ಥರ. ಇನ್ನು ರುಬ್ಕೊಂಡಿದ್ಮೇಲೆ ಇದಕ್ಕೆಲ್ಲ ನಾನು ಖಾರ ಹಾಕಬೇಕಲ್ವ, ಖಾರ ಸಲುವಾಗಿ ಹಸಿ ಖಾರ ಹಾಕ್ಲತ್ತೀನಿ. ಅದ್ರ ಸಲುವಾಗಿ ಒಂದು ಮುಟ್ಟಿಯಷ್ಟು ಅಂದ್ರೆ ಒಂದು 15 ಇಲ್ಲ 20 ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಖಾರ ಕಮ್ಮಿನೇ ಅದ್ರ ಸಲುವಾಗಿ ಒಂದು 15 ಇಲ್ಲ 20 ಹಾಕ್ಕೊಳತ್ತೀನಿ. ಖಾರ ಹೆಚ್ಚಿಗಿತ್ತು ಅಂದ್ರೆ ಒಂದು 10 ಹಾಕ್ಕೊಂಡ್ರು ನಡೀತದೆ. ಇನ್ನು ಇವೆಲ್ಲ ಮೆಣ್ಸಿನ್ಕಾಯಿ ತುಂಬೆಲ್ಲ ತೆಕ್ಕೊಂಡು ಇನ್ನು ಮಿಕ್ಸರ್ ಜಾರಿಗೆ ಒಂದ್ರಾಗ ಎಡ್ಡೆಡ್ ಮಾಡಿ ಹಾಕ್ಕೊಳತ್ತೀನಿ. ಯಾಕಂದ್ರೆ ಮಿಕ್ಸರ್ ಜಾರಿಗೆ ಫುಲ್ ಒಂದು ಹಾಕ್ಲಿಕ್ಕೆ ಬರಲ್ಲಲ್ಲ, ಅದ್ರ ಸಲುವಾಗಿ ಅಷ್ಟು ಹಾಕ್ಕೊಂಡು ಇನ್ನು ಉಪ್ಪು ಹಾಕೋತೀನಿ. ಅಂದ್ರೆ ಉಪ್ಪು ಅರಿಶಿಣ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಈಗಿಂದೀಗ ಹಿಂಗೆ ಮಿಕ್ಸಿಲಿಂದ ತೆಗೆದು ಈ ಕಡೆ ಬಗಾರ್ ಹಾಕ್ತೀನಲ್ವ, ಅದ್ರ ಸಲುವಾಗಿ ನಾನು ಡೈರೆಕ್ಟ್ ಒಣ ಮೆಣಸಿನ್ಕಾಯಿ ಒಂದೇ ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಈ ಥರ ಪೇಸ್ಟ್ ಥರ ಮಾಡ್ಕೋಬೇಕು. ಇನ್ನು ಮಾಡ್ಕೊಂಡಿದ್ಮೇಲೆ ಜಾಸ್ತಿ ದಮ್ ಇದ್ರೂ ಭೀ ಮೆಣಸಿನ್ಕಾಯಿ ಖಾರ ಹತ್ತದಲ್ವ, ಅದ್ರ ಸಲುವಾಗಿ ಸ್ವಲ್ಪ ಬರೀಕೆ ರುಬ್ಕೋಬೇಕು. ಇನ್ನು ರುಬ್ಕೊಂಡು ಎಲ್ಲ ಮಾಡ್ಕೊಂಡಿದ್ಮೇಲೆ ಇನ್ನು ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೋಬೇಕು. ಇನ್ನು ಪ್ಯಾನ್ ಆದರೂ ಇಟ್ಕೋಬೋದು, ಬೊಗಣ್ಯಾಗ ಮಾಡ್ಬೋದು, ಇಲ್ಲ ಬಾಳ್ಗೆಯಾಗ ಮಾಡ್ಬೋದು. ನಾನು ಯಾವಾಗ ಭೀ ಇದೇ ಪ್ಯಾನ್ದಾಗ ಮಾಡ್ತೀನಿ. ಯಾಕಂದ್ರೆ ಇದು ನಾನ್ ಸ್ಟಿಕ್ ಪ್ಯಾನ್ ಅದ. ಇನ್ನು ನಾನಂತೂ ಇದು ಒಂದು 7-8 ವರ್ಷಲಿಂದ ಬಳಸ್ಲತ್ತೀನಿ. ಇನ್ನು ಬಳಸಿ ಸ್ವಲ್ಪ ಇದು ಆಗ್ಯದ. ಈ ಥರ ಪ್ಯಾನ್ದಾಗ ಮಾಡ್ಕೊಂಡ್ರು ಕೆಳಗೆಲ್ಲ ಹೊತ್ತಲ್ಲ, ಇನ್ನು ತಳ ಹಿಡಿಯಲ್ಲ ಅಂತಂದು ನಾನು ಪ್ಯಾನ್ನಾಗೆ ಮಾಡ್ಕೋತೀನಿ. ಇನ್ನು ಬಳಗಡ್ಡಿ
ಇಟ್ಕೊಂಡಿದ್ದಲ್ವ ಆ ಬೆಳಗಡಿ ಭೀ ಈ ಥರ ದಮ್ ಕುಟ್ಕೊಂಡೀನಿ. ಕುಟ್ಕೊಂಡು ಇನ್ನು ಸ್ಟವ್ ಮೇಲೆ ಇಟ್ಟಿದ್ನಲ್ಲ ಪ್ಯಾನು, ಅದು ಗರಮ್ ಆಗಿತ್ತು. ಅಲ್ಲಿ ತನಕ ಗರಮ್ ಆಗಿದ್ಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳತ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿತದ, ಯಾಕಂದ್ರೆ ನಾವು ಡೈರೆಕ್ಟು ಬ್ಯಾಳಿಗೆ ಬಗರ್ ಹಾಕ್ಲತ್ತಿಲ್ಲ, ಮೆಂತ್ಯ ಪಲ್ಯಕ್ಕೆ ಬಗರ್ ಹಾಕ್ಲತ್ತೀವಿ. ಅದ್ರ ಸಲುವಾಗಿ ಒಂದು 1.5 ಚಮಚ ಇಲ್ಲ 2 ಚಮಚ ಹಂಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿ ಹಾಕ್ಕೊಂಡು ಇನ್ನು ಒಣಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ, ಕೆಂಪನ ಮೆಣಸಿನ್ಕಾಯಿ. ಈ ಕೆಂಪನ ಮೆಣಸಿನ್ಕಾಯಿ ಇಲ್ಲೆಲ್ಲ ಸಿಗಲ್ಲವು, ಅದ್ರ ಸಲುವಾಗಿ ನಾನು ನಮ್ಮ ಓರ್ಬಲ್ ಹೋದಾಗೆ ಒಂದು ಅರ್ಧ ಕಿಲೋ ಏನೋ ತಂದಿದ್ದ, ಅದರೊಳಗೆ ಇನ್ನೊಂದು ಸ್ವಲ್ಪ ಉಳ್ದಾವ. ಈಗ ಹೋದಾಗ ಇನ್ನೂ ಇಷ್ಟು ತಂದ್ಕೊತೀನಿ, ಯಾಕಂದರೆ ಇಲ್ಲಿ ಸಿಗಲ್ಲ, ಅದು ಏನು ಮಾರ್ಕೆಟ್ ಇದ್ದಾಗೆ ಸಿಗ್ತಾವಂತ. ಅದ್ರಾಗ ಭೀ ಥೋಡೆ ಕೊಡಲ್ಲರು, ಅದ್ರ ಸಲುವಾಗಿ ನಾನು ಒಮ್ಮೆಗೆ ಅಲ್ಲಿಂದೇ ತಂದಿಟ್ಕೊಂಡೀನಿ. ಈ ಥರ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಳತ್ತೀನಿ. ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಬೋದ್ರಲಿಂತ ಇಲ್ಲ ಕೆಂಪನ ಮೆಣಸಿನ್ಕಾಯಿ ಹಾಕೊಂಬೋದ್ರಲಿಂತ ಇದ್ರೊಳಗೆ ಬ್ಯಾಳಿದಾಗಿಂದು ರಸ ಎಲ್ಲ ಹಿಡ್ಕೊಂಡು ಇನ್ನು ಅದು ತಿನ್ನಬೇಕು. ಒಳಗಿಂದ ರಸ ಎಷ್ಟು ಸೂಪರ್ ಟೇಸ್ಟ್ ಇರ್ತದಂದ್ರೆ ನನಗಂತೂ ಫುಲ್ ಇಷ್ಟ. ಬ್ಯಾಳ್ಯಾಗಾದ್ರೆ ಭೀ ಚಟ್ನ್ಯಾಗಾದ್ರೆ ಭೀ ಹಾಕೊಂಡು ತಿನ್ಬೋದು. ಇನ್ನು ಮನೆಗೆ ಯಾರೂ ತಿಂಬಲ್ಲ, ನಾ ಒಬ್ಬಾಕಿನೇ ತಿಂತೀನಿ. ಯಾರು ಪ್ಲೇಟ್ನಾಗ ಮೆಣಸಿನ್ಕಾಯಿ ಬರ್ತಾವಲ್ಲ ಅವೆಲ್ಲ ನನಗೆ ಹಾಕ್ತಾರೆ. ಮೆಣಸಿನ್ಕಾಯಿ ಏನು ತಿಂಬಲ್ಲ, ಅದರೊಳಗಿಂದು ರಸ ಇರ್ತದಲ್ವ ಅದು ಸೂಪರ್ ಟೇಸ್ಟ್ ಇರ್ತದೆ. ಇನ್ನು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆಗಿದ್ಮೇಲೆ ಇದಕ್ಕೆ ಕುಟ್ಕೊಂಡಿದ್ದು ಬಳಗಡ್ಡಿ ಹಾಕ್ಕೊಳ್ಲತ್ತೀನಿ. ಇದಕ್ಕೆ ಅಲ್ಲ ಭೀ ಹತ್ತಲ್ಲ, ಒಣ ಬಳಗಡ್ಡಿ ಒಂದು ಕುಟ್ಕೊಂಡು ಹಾಕೊಂಡ್ರೆ ಆಗೋಯ್ತು. ಇನ್ನು ಮೇನು ಕರಿಬೇವು ಹಾಕ್ಕೊಳತ್ತೀನಿ. ಕರಿಬೇವು ಸ್ವಲ್ಪ ಚಟಪಟ ಅಲತ್ತವ, ಯಾಕಂದ್ರೆ ಇಲ್ಲೇ ನಮ್ಮಲ್ಲಿ ಹೊರಗೆ ಗಿಡಲಿಂತ ತಂದು ಡೈರೆಕ್ಟ್ ತೊಳೆದು ಇನ್ನು ಡೈರೆಕ್ಟ್ ಹಾಕ್ತೀನಿ. ಅದ್ರ ಸಲುವಾಗಿ ಸ್ವಲ್ಪ ಹಸಿ ಅವ, ಅದ್ರ ಸಲುವಾಗಿ ಜಾಸ್ತಿ ಎಣ್ಣೆ ಹಾರ್ತದ. ಇನ್ನಿನ್ನು ಕುಟ್ಕೊಂಡಿರೋ ಖಾರನೂ ಹಾಕ್ಕೊಳತ್ತೀನಿ, ಹಸಿ ಖಾರ ಚಂದ ಎಲ್ಲ ಹಾಕ್ಕೊಂಡು ಚಂದ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಎಣ್ಣೆಗೆ ಫ್ರೈ ಮಾಡೋರು ಹಸಿ ವಾಸನೆ ಹೋಯ್ತದ, ಇಲ್ಲ ಖಾರ ಭೀ ಜಾಸ್ತಿ ಹತ್ತಲ್ಲ ಎಣ್ಣೆಗೆ ಫ್ರೈ ಮಾಡ್ಕೊಂಡವರು. ಇನ್ನು ಡೈರೆಕ್ಟ್ ಬೇಳೆಗೆ ಹಾಕ್ಕೊಂಡೇವು ಅಂದ್ರೆ ಖಾರ ಹೆಚ್ಚಿಗೆ ಹತ್ತದ. ಅದ್ರ ಸಲುವಾಗಿ ಫಸ್ಟು ಬಗರ್ ಹಾಕಿರ್ತೀವಲ್ವ ಅದ್ರಾಗೆ ಜರ ಖಾರಕ್ಕೆ ಫ್ರೈ ಮಾಡ್ಕೋಬೇಕು. ಇನ್ನು ಫ್ರೈ ಮಾಡ್ಕೊಂಬೋ ಟೈಮಿಗೆ ಇಷ್ಟು ಉಪ್ಪು ಅರಿಶಿನ ಹಾಕ್ಕೋಬೇಕು. ನಾನು ಉಪ್ಪು ಈಗ ಹಾಕಲ್ಲ, ಇನ್ನು ಮುಂದೆ ಹಾಕ್ತೀನಿ. ಇನ್ನು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ, ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋತನ ಖಾರದು. ಇನ್ನು ಅದಕ್ಕೆ ಹಾಗೆ ಹುರ್ಕೊಂಡ್ರು ಜರ ಟೇಸ್ಟ್ ಭೀ ಆಯ್ತದ. ಖಾರ ಅಷ್ಟೊಂದು ಖಾರ ಹತ್ತಲ್ಲ ಅಂತಂದು ಸ್ವಲ್ಪ ಹುರ್ಕೊಂಡು ಕಟ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀವಲ್ವ ಪಾಲಕ್ಕು ಇನ್ನು ಫುಲ್ಲು ಅಷ್ಟು ಪ್ಯಾನಾಗ ಹಾಕೊಳತ್ತೀನಿ. ಪ್ಯಾನ್ ಸಣ್ಣದಾಗ್ಯದ, ಪಾಲಕ್ ಹೆಚ್ಚಿಗಾಗ್ಯದ, ಬೀಳ್ತದ ಕಲಸ್ಲತ್ತ ಟೈಮಿಗೆ ಅಂತ ನೀವೆಲ್ಲ ಅನ್ಕೋಬೋದು. ಹಾಗೇನಾಗಲ್ಲ, ಎಕ್ಕಡು ಕಲಸ್ಲತ್ತರು ಭೀ ಬೀಳಲ್ಲ. ಯಾಕಂದ್ರೆ ಇನ್ನು ಡೈರೆಕ್ಟು ಪ್ಯಾನ್ನಾಗ ಅದು ಪಾಲಕ್ ಹಾಕಿ ಇದ್ರ ಮೇಲೆ ಉಪ್ಪು ಹಾಕ್ತೀನಿ. ಎಷ್ಟು ಬೇಕು ಅಷ್ಟು ಹಾಕೋಬೋದು, ಇಲ್ಲ ನಮ್ಗೆ ಸ್ವಲ್ಪ ಪಾಲಕ್ಕೆಲ್ಲ ಮಿಕ್ಸ್ ಆಗಿ ಅದ್ರೆಲ್ಲ ನೀರು ಬಿಡತನ ಒಂದಿಷ್ಟು ಉಪ್ಪು ಹಾಕಿ ಅಂದ್ರೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಇಲ್ಲ ಬೇಡ ಅಂದ್ರೆ ಇನ್ನು ಆಮೇಲೆ ಭೀ ಹಾಕೋಬೋದು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನು ಮುಚ್ಚಳನ ಮುಚ್ಚಿಟ್ಟು ಒಂದು 5-10 ನಿಮಿಷ ಬಿಡಬೇಕು. ಹಾಗೆ ಡೈರೆಕ್ಟು ಕಲಿಸ್ಬಾರ್ದು, ಏನಿಲ್ಲ, ಡೈರೆಕ್ಟು ಮುಚ್ಚಳ ಮುಚ್ಚಿಟ್ಟು ಬಿಟ್ಟೇವಂದ್ರೆ ಅದ್ರಾಗಿನ ಪಾಲಕ್ಸ್ ಎಲ್ಲ ಪೂರ್ತಿ ಫುಲ್ಲು ಪ್ಯಾನ್ ತುಂಬ ಆಗ್ಯದಲ್ವ ಅದೆಲ್ಲ ಸ್ವಲ್ಪ ಕರಗಿ ತಾನೇ ಸ್ವಲ್ಪ ಆಗೋಯ್ತದ. ಅದ್ರ ಸಲುವಾಗಿ ಅದಕ್ಕೊಂದು 10 ನಿಮಿಷ ಬಿಡಬೇಕು ಮೀಡಿಯಮ್ ಫ್ಲೇಮೆಲ್ಲ. ಇನ್ನು ಈ ಕಡೆ ಕುಕ್ಕರ್ದಾಗ ಇತ್ತಲ್ವ ಬ್ಯಾಳಿ ರುಬ್ಕೊಂಡಿರೋದು, ಅದು ನಾನು ಒಂದು ಬೊಗಣೆಗೆ ತೆಕ್ಕೊಳತ್ತೀನಿ. ಯಾಕಂದ್ರೆ ಕುಕ್ಕರೇ ಈಗ ಅಡುಗೆ ಮಾಡಿ ಎಲ್ಲ ಮಾಡಿ ಕುಕ್ಕರೇ ಒಯ್ದು ಇಟ್ಟು ಊಟ ಮಾಡ್ತೀವಿ ಅಂದ್ರೆ ಚೆಂದ ಕಾಣಲ್ಲಲ್ವ, ಅದ್ರ ಸಲುವಾಗಿ ನಾನು ಒಂದು ಸಪ್ರೇಟ್ ಬೊಗಣೆ ತೆಕ್ಕೋತೀನಿ. ಇದು ಭೀ ಸ್ವಲ್ಪ ದೊಡ್ಡದೇ ಆಯಿತು, ಯಾಕಂದ್ರೆ ಸಣ್ಣದ್ರಾಗ ಭೀ ಅದ್ರ ಭೀ ತೋಲ್ ಸಣ್ಣದಾಯ್ತದ. ಇದ್ರಾಗ ಆದರೂ ಸಾಕು ಕುದ್ದಿಲಕ್ಕ ಮಟ್ಲಕ್ಕ ಅಂತಂದು ಇದು ತೊಗೊಳತ್ತೀನಿ. ಇನ್ನು ಹಾಕಿ ತೆಗೆದಿಟ್ಕೊಂಡು ಇನ್ನು ಹುಂಚಿಕಾಯಿ ಭೀ ಕಿವುಚ್ಕೊಳತ್ತೀನಿ, ನೆಂದಿತ್ತು ಅಲ್ಲಿ ತನ. ಇನ್ನು ಕಿವುಚ್ಕೊಂಡು ಹುಂಚಿಕಾಯಿ ಭೀ ಬಾಜು ಇಟ್ಕೊಂಡು ಇನ್ನು ನಾವು ಪಾಲಕ್ ಎಲ್ಲ ಹಾಕಿ ಪ್ಯಾನ್ನಾಗ ಇಟ್ಟಿದ್ದೇವಲ್ವ, ನೋಡ್ಬೋದು ನೀವೆಲ್ಲ ಪ್ಯಾನ್ನಾಗ ಪಾಲಕ್ ಎಷ್ಟಾಗ್ಯದ ಅಂತಂದು. ಅದ್ರ ಸಲುವಾಗಿ ನಾನು ಹೇಳಿದ್ದು ಎಷ್ಟು ಪಾಲಕ್ ಇದ್ರೂ ಭೀ ಅದು ಕೆಳಗೆಲ್ಲ ಬೀಳಲ್ಲ ಅಂತಂದು. ತಾನೇ ಕರಗ್ತದೆ, ಅದಕ್ಕೆ ನಾವೇನಿದು ಮಾಡೋದಿಲ್ಲ. ಸ್ವಲ್ಪ ಹಾಗೆ ಮುಚ್ಚಿಟ್ಕೊಂಡೇವಂದ್ರೆ ತಾನೇ ಪಾಲಕ್ ಸ್ವಲ್ಪ ಆಗೋಯ್ತದ. ಇನ್ನು ಚಂದ ಎಲ್ಲ ಖಾರದಾಗ ಉಪ್ಪು ಖಾರ ಅರಿಶಿಣದಾಗೆಲ್ಲ ಚಂದ ಫ್ರೈ ಮಾಡ್ಕೋಬೇಕು. ಇನ್ನು ಮುಚ್ಚಳನ ಮುಚ್ಚಿಟ್ಕೋಬೇಕು ಇನ್ನೊಂದು 5 ನಿಮಿಷ. ಯಾಕಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರದಾಗ ಚಂದ ಮೆತ್ತಗಾದವು ಅಂದ್ರೆ ಚಂದ ಆಯ್ತದ. ಅದ್ರ ಸಲುವಾಗಿ ಇನ್ನೊಂದು ಸರ್ತಿ ಒಂದು 5 ನಿಮಿಷ ಹಂಗೆ ಮುಚ್ಚಳ ಮುಚ್ಚಿಟ್ಕೊಂಡು ಬಿಟ್ಟು ಇನ್ನು ಒಂದು 5 ನಿಮಿಷ ಆಗಿದ್ಮೇಲೆ ತೆಗೆದು ನೋಡಿದಾಗ ಪಾಲಕ್ ಈ ಥರ ಆಗಿರ್ತದೆ. ಅಂದ್ರೆ ಇದ್ರೊಳಗೆ ಪಾಲಕ್ ಆದೋ ಇಲ್ಲೋ ಅಂದಪ್ಲೆ ಆ ಥರ ಫ್ರೈ ಆಗಿರ್ತದೆ. ಈ ಥರ ಆದ್ರೆ ಸಾಕು. ಇದಾಗಿದ್ಮೇಲೆ ಹುಂಚಿಕಾಯಿ ಹಾಕ್ಕೋಬೇಕು, ಹುಂಚಿಕಾಯಿ ರಸ ಹಾಕ್ಕೊಂಡು ಬಿಡಬೇಕು. ಇನ್ನು ಹುಂಚಿಕಾಯಿ ಹಾಕೋದು ರಸದ ವೀಡಿಯೋ ಅದು ಆಗಿಲ್ಲ, ನಾನು ನೋಡ್ಕೊಂಡಿಲ್ಲ, ಹಿಂಗೆ ಆಗ್ಲತ್ತದ. ಯಾಕಂದ್ರೆ ಮುಂಜಾನೆ ಗಡಿಬಿಡಿಗೆ ಅದು ವೀಡಿಯೋ ಆಗ್ಲತ್ತದ ಇಲ್ಲ ಅಂತ ಗೊತ್ತೇ ಆಗಲಾಗ್ಯದ ನನಗೆ. ಇನ್ನು ಹುಂಚಿಕಾಯಿ ಎಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಚಂದ ಒಂದು 2-3 ಕುದಿ ಬರಬೇಕು. ಕುದಿ ಬಂದಿದ್ಮೇಲೆ ನಾವು ಪಲ್ಯ ರುಬ್ಕೊಂಡಿದ್ದೀವಲ್ವ ಬ್ಯಾಳಿ, ಅದಕ್ಕೂ ಡೈರೆಕ್ಟ್ ಇದೇ ಒಯ್ದು ಬಗರ್ ಹಾಕಿದ್ದು ಪಾಲಕ್ ಒಯ್ದು ಮಿಕ್ಸ್ ಹಾಕ್ಕೋಬೇಕು. ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲ ಪಾಲಕ್ದು ಖಾರ ಉಪ್ಪು ಅರಿಶಿಣ ಪಾಲಕ್ಕು ಎಲ್ಲ ಈ ಸಪ್ಪಂದು ಬ್ಯಾಳಿ ಇರ್ತದಲ್ವ, ಅದಕ್ಕೆ ನಾವು ಏನು ಭೀ ಹಾಕಿರಲ್ಲ, ಉಪ್ಪು ಹಾಕಿಲ್ಲ ಖಾರ ಹಾಕಿಲ್ಲ, ಅದಕ್ಕೆ ಏನು ಭೀ ಹಾಕಿಲ್ಲಲ್ವ. ಅದ್ರ ಸಲುವಾಗಿ ಅದು ಎಲ್ಲ ಅದ್ರದ್ದಾಗಿಂದಿರೋ ಖಾರ ಉಪ್ಪು ಎಲ್ಲ ಇದಕ್ಕೆ ಮಿಕ್ಸ್
ಮಿಕ್ಸ್ ಆಗಬೇಕು ಬ್ಯಾಳಿಗೆ. ಅದ್ರ ಸಲುವಾಗಿ ಚಂದ ಒಂದೇ ಸರ್ಕಲ್ದಾಗ ಚಂದ ಕಲಿಸ್ಕೋಬೇಕು. ಮೇನ್ ಕಲಿಸ್ಕೊಂಬೋದೇ ಅದ. ಯಾಕಂದ್ರೆ ಚಂದ ಕಲಿಸ್ಕೊಂಬಲ್ಲೇ ಹೋದೇವೆ ಅಂದ್ರೆ ಒಂದು ಕಡೆ ಬ್ಯಾಳಿ ಬಂತು, ಇನ್ನೂ ಒಂದು ಕಡೆ ಪಾಲಕ್ ಇತ್ತು ಅಂದ್ರೆ ಚಂದ ಅನ್ಸಲ್ಲ ಉಳ್ಳಾಕ. ಇನ್ನು ಅದ್ರ ಸಲುವಾಗಿ ಇನ್ನು ಚಂದ ಎಲ್ಲ ಕಲಿಸ್ಕೊಂಡು ನಾನು ಟೇಸ್ಟ್ ಮಾಡಿ ನೋಡ್ದೆ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಅದ್ರ ಸಲುವಾಗಿ ಇನ್ನೂ ಇಷ್ಟು ಉಪ್ಪು ಹಾಕೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು, ಇಲ್ಲ ನಮಗೂ ಇಲ್ಲ ಹುಂಚಿಕೆ ನೀರೇ ಹೆಚ್ಚಿಗೆ ಹಾಕೋತೀವಿ ಅಂದ್ರೆ ಹಂಗೆ ಭೀ ಹಾಕೋಬೋದು. ಇಲ್ಲ ಹುಂಚಿಕೆ ನೀರು ಕಮ್ಮಿ ಹಾಕ್ಕೊಂಡು ಕುದಿಸ್ಕೊಂಡಿದ್ಮೇಲೆ ಇನ್ನೂ ಎಷ್ಟು ಬೇಕು ನೀರು ಅಂದ್ರೆ ಅವಾಗ ಭೀ ಹಾಕ್ಕೊಂಡು ಚಂದ ಕುದಿಸ್ಕೊಂಡು ಕಲಿಸ್ಕೊಂಡು ಎಲ್ಲ ಮಾಡಿ ಈ ಥರ ಒಂದು 2 ಕುದಿ ಬರಿಸ್ಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಭೀ ಕುದ್ದಿ ಮೇಲೆ ಸ್ವಲ್ಪ ಗಟ್ಟಿನೇ ಆಯ್ತದ. ಅದ್ರ ಸಲುವಾಗಿ ಸ್ವಲ್ಪ ನೀರು ಹೆಚ್ಚಿಗೆ ಹಾಕೋಬೋದು. ಈಗ ನೋಡ್ಬೋದು ನೀವು ಇಷ್ಟು ಗಟ್ಟಿ, ಫಸ್ಟ್ ನೋಡಿದಾಗ ಸ್ವಲ್ಪ ನೀರು ಇತ್ತು, ಈಗ ಇಷ್ಟು ಗಟ್ಟಿ ಆಗ್ಯದ. ಇನ್ನು ಇದು ತಣ್ಣಗಾಗಿ ನಾವು ಊಟ ಮಾಡತನ ಇನ್ನೂ ಸ್ವಲ್ಪ ಗಟ್ಟಿ ಆಯ್ತದ. ಅದ್ರ ಸಲುವಾಗಿ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಂಡು ಮಾಡ್ಕೋಬೋದು. ಇನ್ನು ಈ ಥರ ಕೂಡ ಒಂದು ಸರ್ತಿ ಮಾಡಿ ನೋಡ್ರಿ. ನೀವು ಭೀ ಮಾಡಿ ನೋಡಿ ಉಣ್ರಿ. ಬಿಸಿ ಬಿಸಿ ಅನ್ನದ ಕೂಡ ಆಗಲಿ ರೊಟ್ಟಿ ಕೂಡ ಆಗಲಿ ತುಂಬ ಟೇಸ್ಟ್ ಇರ್ತದೆ. ಇನ್ನು ಆಲ್ರೆಡಿ ಅನ್ನ ಮಾಡಿದ ಬಿಸಿ ಬಿಸಿದ, ಅದ್ರ ಸಲುವಾಗಿ ಅನ್ನಕ್ಕೆ ಹಾಕ್ಕೊಂಡು ಇನ್ನು ಊಟ ಮಾಡಬೇಕು. ಇನ್ನು ಇದನ್ನೆಲ್ಲ ಮುಚ್ಚಿಟ್ಕೋದು ಬಿಡ್ತೀನಿ. ಇನ್ನು ನನ್ನ ಈ ಪಾಲಕ್ ರೆಸಿಪಿ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ.